ಬಳ್ಳಾರಿಯ ಗಣಿಯ ಮಣ್ಣಿನ ಜೊತೆಗೆ ರಕ್ತವೂ ಕೂಡ ಸೇರಿಕೊಂಡಿದೆ ಅನ್ನುವಂಥದ್ರ ಬಗೆಗಿನ ಆರೋಪಗಳು ಹಲವಾರು ಬಾರಿ ಕೇಳಿಬಂದಿವೆ. ಆದರೆ ಇದು ನಿನ್ನೆ ರಾತ್ರಿ ನಡೆದಿರ್ತಕ್ಕಂತಹ ಗುಂಡಿನ ಮೊರೆತ ಇದೆಯಲ್ಲ, ಈ ಗುಂಡಿನ ಮೊರೆತ ಮತ್ತು ಒಬ್ಬ ವ್ಯಕ್ತಿಯ ಸಾವು ಯಾವ ಸ್ವರೂಪದಲ್ಲಿ ರಾಜಕೀಯ ಅನ್ನುವಂಥದ್ದು ರಕ್ತ ರಾಜಕೀಯವಾಗಿ ಪರಿವರ್ತನೆ ಆಗ್ತಾ ಇದೆ ಅನ್ನೋದಕ್ಕೆ ಉದಾಹರಣೆಯಾಗಿ ನಮ್ಮ ಕಂಡು ಬಂದಿದೆ. ಬಿಜೆಪಿ ಹಾಗೂ ಕಾಂಗ್ರೆಸ್ ರಾಜಕೀಯಕ್ಕೆ ಬಳ್ಳಾರಿ ವೇದಿಕೆಯಾಗಿದೆ. ಬಳ್ಳಾರಿಯನ್ನ ಮತ್ತೊಮ್ಮೆ ಇವರು ತಮ್ಮ ರಾಜಕೀಯದ ವೈಷಮ್ಯದ ಮೂಲಕವಾಗಿ ಬೇಯಿಸೋದಕ್ಕೆ ಹೊರಟಿದ್ದಾರೆ. ಬಿಜೆಪಿ ನಾಯಕರಿಗೆ ರಕ್ಷಣೆ ಇಲ್ಲ ಅಂತೇಳಿ ಡಿಜಿಪಿಗೆ ಬಿಜೆಪಿಯ ರಾಜ್ಯ ನಿಯೋಗ ದೂರನ್ನ ಕೊಟ್ಟಿದೆ. ಬಳ್ಳಾರಿ ಚಲೋ ಮಾಡೋದಕ್ಕೆ ಕೇಸರಿ ಟೀಮ್ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ತಾ ಇದೆ. ರೆಡ್ಡಿ ರಾಮುಲು ಅವರ ಬೆಂಬಲಕ್ಕೆ ನಿಂತು ಬಳ್ಳಾರಿ ಚಲೋ ಮಾಡೋದಕ್ಕೆ ಅವರು ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ವಿಜೇಂದ್ರ ಅವರು ಇಮಿಡಿಯೇಟ್ ಆಗಿ ಬಳ್ಳಾರಿಗೆ ತಲುಪಿದ್ದಾರೆ. ಸೋಮಶೇಖರ್ ರೆಡ್ಡಿ ಅವ್ರನ್ನ, ಜನಾರ್ದನ್ ರೆಡ್ಡಿ ಅವ್ರನ್ನ ಇವ್ರನ್ನೆಲ್ಲ ಮಾತನಾಡಿಸಿದ್ದಾರೆ. ಇಲ್ಲಿ ಜನಾರ್ದನ ರೆಡ್ಡಿ ಅವ್ರನ್ನ ಟಾರ್ಗೆಟ್ ಮಾಡಲಾಗಿದೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಇವರು ಮಾಡ್ತಾ ಇರುವಂತಹ ಆರೋಪ, ಬಿಜೆಪಿಯಿಂದ ಬರ್ತಾ ಇರುವಂತಹ ಆರೋಪ. ಬಳ್ಳಾರಿ ಚಲೋ ಮಾಡೋದಕ್ಕೆ ಈಗ ಹೊರಟಿದ್ದಾರೆ. ನೋಡಿ, ಬಳ್ಳಾರಿಯ ಬಿಜೆಪಿ ನಾಯಕರಿಂದ ಮಾಹಿತಿಯನ್ನು ಈಗಾಗಲೇ ಹೈಕಮಾಂಡ್ ಕೂಡ ಪಡೆದಿದೆ. ಏನಾಗಿದೆ ಅನ್ನೋದರ ಬಗ್ಗೆ ಹೈಕಮಾಂಡ್ ಕೂಡ ಮಾಹಿತಿಯನ್ನು ಪಡ್ಕೊಂಡಿದೆ. ಅಷ್ಟೇ ಅಲ್ಲದೆ ಬಳ್ಳಾರಿ ಗಲಾಟೆಯನ್ನು ಗಂಭೀರವಾಗಿ ತೆಗೆದುಕೊಳ್ಳುವಂತೆ ರಾಜ್ಯ ಘಟಕಕ್ಕೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ವಿಚಾರದಲ್ಲಿ ಗಂಭೀರವಾದಂತಹ ನಿಲುವುಗಳನ್ನು ತಾಳಬೇಕು ಅಂತೇಳಿ ಮೊದಲ ಹಂತವಾಗಿ ಡಿಜಿಪಿಗೆ ದೂರು, ನಾಳೆ ಬಳ್ಳಾರಿ ಚಲೋಗೆ ತಯಾರಿಯನ್ನು ಕೂಡ ಬಿಜೆಪಿ ನಾಯಕರುಗಳು ಮಾಡಿದ್ದಾರೆ. ನಾಳೆ ಬಳ್ಳಾರಿ ಚಲೋ ಮಾಡಬೇಕು ಅಂತೇಳಿ ನಾಳೆ ಸಂಜೆ ಬಳ್ಳಾರಿಗೆ ವಿಜೇಂದ್ರ ಅವರು ಭೇಟಿ ನೀಡಲಿದ್ದಾರೆ ಮತ್ತು ಬಳ್ಳಾರಿ ಚಲೋ ಬಗ್ಗೆ ಅವರು ಕೂಡ ನಿರ್ಧಾರವನ್ನು ಕೈಗೊಳ್ತಾರೆ. ಬೆಂಗಳೂರಿನಲ್ಲಿ ಡಿಜಿಪಿಗೆ ದೂರನ್ನು ಸಲ್ಲಿಸಲಾಗಿದೆ. ರೆಡ್ಡಿ ಹಾಗೂ ರಾಮುಲ್ಗೆ ರಕ್ಷಣೆ ಕೊಡುವಂತೆ ಮನವಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಸಲೀಂ ಅವರಿಗೆ ದೂರು ಕೊಟ್ಟಿದ್ದಾರೆ. ಜನಾರ್ದನ್ ರೆಡ್ಡಿ ಕೊಲ್ಲೋದಕ್ಕೆ ನೇರ ಸಂಚು ಅನ್ನುವಂತಹ ಆರೋಪವನ್ನು ಇಲ್ಲಿ ಮಾಡಲಾಗ್ತಾ ಇದೆ. ಜನಾರ್ದನ್ ರೆಡ್ಡಿ ಅವರನ್ನೇ ಇವರು ಟಾರ್ಗೆಟ್ ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿರುವಂತಹ ಆರೋಪ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರುಗಳು ಏನೇನು ಹೇಳಿದ್ದಾರೆ ಅನ್ನೋದನ್ನು ತೋರಿಸ್ತಾರೆ. ಭಾಳ ಕ್ಲಿಯರ್ ಆಗಿ ಹೇಳ್ತಿದ್ದೀನಿ. ನಾನು ಈ ತಪ್ಪಿ ಮಾಡಿದ್ರೆ ಇಲ್ಲೇ ಪೊಲೀಸರು ಬರಬೇಕು, ಇಲ್ಲೇ ಅರೆಸ್ಟ್ ಮಾಡಬೇಕು. ನಾವು ಯಾರ ಥರ ಓಡೋಗಿ ಆಂಟಿಸಿಪೇಟರಿ ಬೇಲು ಇವತ್ತೇನಾಗುತ್ತೆ ನಾಳೆ ಯಾವುದು ಕಾಯಲ್ರಿ. ನಾನು ಅದಕ್ಕೋಸ್ಕರ ಎಂಕ್ವೈರಿ ನಡೆಂಗಿದ್ರೆ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಲ್ಲಿ ನಡೀಲಿ. ಇಲ್ಲ ನಿಮಗೆ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಸ್ ಎಲ್ಲ ಮಾಡೋಕ್ಕಾಗಲ್ಲ ಅಂದರೆ ಸಿಬಿಐ ಕೊಟ್ರಲ್ಲ, ಸಿಬಿಐ ಕೊಡ್ರಿ. ಸಿಬಿಐದಿಂದ ತನಿಖೆ ಆಗಲಿ. ಸಿಬಿಐ ಕೊಟ್ಟು ತನಿಖೆ ಆದ್ರಿಗಿನ ಯಾರು ತಪ್ಪಿದ ಸಂದು ಗೊತ್ತಾಗಲಿ. ಇವತ್ತು ಕೇವಲ ನೀವು ದೌರ್ಜನ್ಯನೇ ಮಾಡಬೇಕು. ದೌರ್ಜನ್ಯ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ಅಂದ್ರೆ ನಾವೇನು ಹೇಳಕ್ ಹೋಗುತ್ತೆ. ಜನಾರ್ದನ್ ರೆಡ್ಡಿ ಮನೆ ಒಳಗಡೆ ಬಂದು ಹಾಕಿ ಗಲಾಟೆ ಮಾಡಬೇಕು ಅಂದ್ರೆ ಇದು ಪೂರ್ವ ನಿಯೋಜಿತ ಸಂಚಿದು. ಜನಾರ್ದನ್ ರೆಡ್ಡಿ ಮೇಲೆ ಹಲ್ಲೆ ಮಾಡಬೇಕು, ಅವ್ರನ್ನ ಹತ್ಯೆ ಮಾಡಬೇಕು ಅಂತೇಳಿ ಮಾಡಿರೋಂಥ ಕುತಂತ್ರ ಇದು. ಇದು ಸ್ಪಷ್ಟ ಆಗಿದೆ. ಈಗ ಬುಲೆಟ್ ಯಾರ್ದು ಅಂತಾನೂ ಸ್ಪಷ್ಟ ಆಗಿದೆ, ಆರಿಸಿದವ್ರು ಯಾರು ಅಂತಾನೂ ಸ್ಪಷ್ಟ ಆಗಿದೆ. ಈಗ ಮೇಲೆ ಒತ್ತಡದಿಂದ ಅದನ್ನ ಟರ್ನ್ ಮಾಡ್ತಾ ಇದ್ದಾರೆ, ರಾಜಕೀಯ ಒತ್ತಡದಿಂದ. ಹಾಗೆ ಆಂಧ್ರದಲ್ಲಿ ಆಗ್ತಾ ಇತ್ತು ಕೊಲೆಗಳು, ರಕ್ತ ಚರಿತ್ರೆ. ಈಗ ಇಲ್ಲಿಂದನೂ ಫೋನ್ ಹೋಗಿದೆ ಅಂತ ನನಗೆ ಮಾಹಿತಿ. ಏನು ಅಂತಂದ್ರೆ ಮಿಸ್ಫೈರ್ ಅಂದ್ರೆ ಮಿಸ್ಫೈರ್. ಅದೇ ಬಿಜೆಪಿ ಜನಾರ್ದನ್ ರೆಡ್ಡಿ ಕಡೆಯಿಂದ ಆಗಿದ್ರೆ ಈ ತರ ಮಿಸ್ಫೈರ್ ಅಂತ ಬರಿತಾ ಇದ್ರ ನೀವು. ಈಗಾಗಲೇ ನನಗೆ ಗೊತ್ತಿರೋ ಪ್ರಕಾರ ಮಿಸ್ಫೈರ್ ಕೇಸನ್ನ ಮಾಡೋ ಅಂಥದ್ದಕ್ಕೆ ಎಲ್ಲ ಮೇಲೆಯಿಂದ ಒತ್ತಡ ಬಂದಿದೆ. ಹೀಗೆ ಇಲ್ಲಿ ಆರೋಪಗಳು ಒಂದು ಕಡೆಯಲ್ಲಿ ಬರ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಬಳ್ಳಾರಿ ಗಲಾಟೆ ನಂತರ ಸರ್ಕಾರ ಕೂಡ ಅಲರ್ಟ್ ಆಗಿದೆ. ಬಳ್ಳಾರಿ ಗಲಾಟೆಯ ಬಗ್ಗೆ ಉಸ್ತುವಾರಿ ಸಚಿವ ಜಮೀರ್ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚರ್ಚೆ ನಡೆಸಿದ್ದಾರೆ. ಮುಖ್ಯಮಂತ್ರಿ ಅವರಿಗೆ ಜಮೀರ್ ಅವರು ಹೋಗಿ ಬ್ರೀಫ್ ಮಾಡಿದ್ದಾರೆ. ಐಜಿಪಿ ಡಾಕ್ಟರ್ ಎಂ.ಎ. ಸಲೀಂ ಕೂಡ ಮಾಹಿತಿಯನ್ನು ಮುಖ್ಯಮಂತ್ರಿ ಅವರಿಗೆ ನೀಡಿದ್ದಾರೆ. ಪೊಲೀಸರ ಕರ್ತವ್ಯ ಲೋಪ ಮತ್ತು ವಿಳಂಬದ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತೀವ್ರ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಮತ್ತು ಸಣ್ಣ ಘಟನೆಯನ್ನು ಇಷ್ಟೊಂದು ದೊಡ್ಡದು ಆಗೋವರೆಗೂ ಕೂಡ ಏನು ಮಾಡಿದ್ರಿ, ಏನು ಮಾಡ್ತಾ ಇದ್ರಿ ಅನ್ನುವಂತಹ ಪ್ರಶ್ನೆಯನ್ನು ಸಿದ್ದರಾಮಯ್ಯನವರು ಪೊಲೀಸರಿಗೂ ಕೂಡ ಕೇಳಿದ್ದಾರೆ. ಸಭೆಯಲ್ಲಿ ಶಾಸಕ ನಾರಾ ಭರತ್ ರೆಡ್ಡಿ ವಿರುದ್ಧವೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಗರಂ ಆಗಿದ್ದಾರೆ, ಸಿಟ್ಟಾಗಿದ್ದಾರೆ. ತಮ್ಮ ಶಾಸಕರ ವರ್ತನೆಗೂ ಕೂಡ ಹೋಗಿ ಭರತ್ ರೆಡ್ಡಿಗೆ ಬುದ್ಧಿ ಹೇಳಿ ಅಂತೇಳಿ ಸಚಿವ ಜಮೀರ್ ಅಹಮದ್ ಖಾನ್ಗೆ ಸಿಎಂ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಭರತ್ ರೆಡ್ಡಿ ಜೊತೆಗೆ ಮಾತನಾಡೋದಕ್ಕೆ ಅಂತ ಹೇಳಿ ಫೋನ್ ಕನೆಕ್ಟ್ ಮಾಡೋದಕ್ಕೆ ಜಮೀರ್ ಅವರು ಹೋದಾಗ ಇಲ್ಲೆಲ್ಲ ನಾನು ಮಾತನಾಡೋದಿಲ್ಲ ಅಂತ ಹೇಳ್ಕೊಂಡು ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಅವರ ಬದಲಿಗೆ ಕಂಪ್ಲಿ ಗಣೇಶ್ ಮತ್ತು ಬಿ ನಾಗೇಂದ್ರ ಜೊತೆಗೆ ಮಾತನಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಮತ್ತು ಹೋಗಿ ನೀವು ಕೂಡ ಅಲ್ಲಿ ಪರಿಸ್ಥಿತಿಯನ್ನು ನಿಭಾಯಿಸಿ ಅನ್ನುವಂಥ ಸೂಚನೆಯನ್ನು ಪಕ್ಕದ ಕ್ಷೇತ್ರಗಳ ಶಾಸಕರಿಗೆ, ಕಂಪ್ಲಿ ಶಾಸಕರಿಗೆ ಮತ್ತು ಬಳ್ಳಾರಿ ಗ್ರಾಮಾಂತರದ ಶಾಸಕರಿಗೆ ತಿಳಿಸಿದ್ದಾರೆ. ಭರತ್ ರೆಡ್ಡಿ ನಿಯಂತ್ರಣಕ್ಕೆ ಬಿ ನಾಗೇಂದ್ರ ಹಾಗೂ ಕಂಪ್ಲಿ ಗಣೇಶ್ಗೆ ಜವಾಬ್ದಾರಿಯನ್ನು ಕೂಡ ನೀಡಿದ್ದಾರೆ. ನೀವು ಈ ವಿಚಾರದಲ್ಲಿ ಭರತ್ ರೆಡ್ಡಿಯನ್ನು ಕೂಡ ನಿಯಂತ್ರಿಸಬೇಕು ಅನ್ನುವಂತಹ ವಿಚಾರದಲ್ಲಿ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ.
ಈ ವಿಚಾರಗಳ ಬಗ್ಗೆ CM ಅವರು ಮಾತನಾಡಿದರೆ ತೋರಿಸ್ತೀನಿ. ಎಂಕ್ವೈರಿ ಮಾಡಕ್ಕೆ ಹೇಳಿದ್ದೀನಿ. ಯಾರ ಗನ್ನಿಂದ ಬುಲೆಟ್ ಬಂದಿದೆ ಅಂತ ಗೊತ್ತಾಗಬೇಕಲ್ಲ. ಅದು ಬಿಜೆಪಿಯವರ ಗನ್ನಿಂದ ಬಂದಿದೆಯಾ ಇಲ್ಲ ಕಾಂಗ್ರೆಸ್ನವ್ರ ಗನ್ನಿಂದ ಬಂದಿದೆಯಾ ಅದಕ್ಕೋಸ್ಕರ ಅದನ್ನು ತನಿಖೆ ಮಾಡಿ ಅಂತ ಹೇಳಿದ್ದೀನಿ. ಎಂಕ್ವೈರಿ ಮಾಡಿ ರಿಪೋರ್ಟ್ ಕೊಡಿ ಇಮಿಡಿಯೇಟ್ ಆಗಿ ಅಂತ. ಈಗ ಸತೀಶ್ ರೆಡ್ಡಿಯವರು ಕೂಡ ಇಟ್ಕೊಂಡಿದ್ದಾರೆ. ಅವರ ಸೆಕ್ಯೂರಿಟಿಗೋಸ್ಕರ ಏರಲ್ಲಿ ಗನ್ ಫೈರ್ ಮಾಡಿದ್ದಾರೆ. ಅದಕ್ಕೆ ಆ ಫೈರಿಂಗು ಏರ್ನಲ್ಲಿ ಮಾಡಿರೋದು ಇದಕ್ಕೆ ಬಂದಿದೆ, ಮನುಷ್ಯನಿಗೆ ತಗಲಿದೆ, ಅದಕ್ಕೆ ಅದು ಯಾರ ಬುಲೆಟ್ ಯಾವ ಗನ್ನಿಂದ ಬಂದಿದೆ ಅನ್ನೋದು ಗೊತ್ತಾಗಬೇಕು. ಅದಕ್ಕೆ ತನಿಖೆ ಮಾಡಿ ಹೇಳಿ ಅಂತ ರಿಪೋರ್ಟ್ ಕೊಡಿ ಅಂತ ಹೇಳಿ. ಈಗ ಪ್ರೂವ್ ಆಗೌಟಿದೆ. ಏನು ಮುಖ್ಯಮಂತ್ರಿ ಏನು ಹೇಳೋದು? ಮುಖ್ಯಮಂತ್ರಿ ಏನು ಕೋಳಿಂಗ್ ಕೇಳಿ ಮಸಾಲ ಹರಿತಾರ? ಕಾನೂನು ಬೇರೆ, ಮುಖ್ಯಮಂತ್ರಿ ಬೇರೆ. ಕಾನೂನು ಮುಂದೆ ಮುಖ್ಯಮಂತ್ರಿನೂ ಯಾರು ಇಲ್ಲ. ಗನ್ ಯಾರ ಕೈಯಲ್ಲಿತ್ತು ಎಲ್ಲ ಪ್ರೂವ್ ಆಗೌಟಿದೆ ಆಲ್ರೆಡಿ. ನೀವು ಪೊಲೀಸ್ ಇಲಾಖೆಯನ್ನ ಮಾತಾಡಿ ಬೇಕಾದ ಮಾಧ್ಯಮದಲ್ಲಿ ಪ್ರೂವ್ ಆಗೌಟಿದೆ. ಯಾರು ಹೊಡೆದ್ರು ಏನು ಅನ್ನೋದು ಎಲ್ಲ ಪ್ರೂವ್ ಆಗೌಟಿದೆ. ಈಗ ಯಾರಿಂದ ಬಂತು ಅಂತ ಹೇಳಿದ್ರೆ ಹಂಗಾರೆ ಕಾಂಗ್ರೆಸ್ ಇಂದ ಬಂದಿದ್ರೆ ಏನ್ ಮಾಡ್ತೀರಾ ಹೇಳಿ? ನಾನು ಮುಖ್ಯಮಂತ್ರಿನ ಪ್ರಶ್ನೆ ಮಾಡ್ತೀನಿ. ಆಯ್ತು, ಕಾಂಗ್ರೆಸ್ ಇಂದ ಬಂದಿದ್ರೆ ನಿಮ್ಮ ರಿಯಾಕ್ಷನ್ ಏನು? ಯಾಕೆ ಬಂಧಿಸಿಲ್ಲ? ಯಾಕೆ ಅವನು ರಾಜಾರೋಷ ಗುಂಡಾರಿಸ್ಬಿಟ್ಟು ರಾಜಾರೋಷವಾಗಿ ಹೊಡ್ತಾನೆ? ಮಿಸ್ ಫೈರ್ ನೋಡಿ. CM ಅವರು ನಾಳೆ ಮೋಸ್ಟ್ಲಿ ಇದ್ರ ಬಗ್ಗೆ ರಿಯಾಕ್ಷನ್ ಮಾಡ್ತಾರೆ. ಅವಾಗ ಏನ್ ಹೇಳ್ತಾರೆ ಅಂದ್ರೆ ಮಿಸ್ ಫೈರ್, ಗೊತ್ತಿಲ್ಲದೆ ಆಗೌಟಿದೆ, ಗೊತ್ತಿಲ್ಲದೆ ಸತ್ತೌಟಿದ್ದಾನೆ. ನೋಡಿ, ಇವರ ಎಲ್ಲ ರಾಜಕೀಯದ ಜಿದ್ದಾಜಿಯಲ್ಲಿ ಇಂತಹ ಒಬ್ಬ ಯುವಕ ಸಾವಿಗೀಡಾಗಿದ್ದಾನೆ. ಇದೆಲ್ಲದಕ್ಕೂ ಕೂಡ ಮೂಲ ಕಾರಣ ಇರುವಂಥದ್ದು ಇವರ ರಾಜಕೀಯದ ವೈಷಮ್ಯ ಹೊರತು ಬೇರೇನೂ ಅಲ್ಲ. ಈ ರಕ್ತ ರಾಜಕೀಯಕ್ಕೆ ಕೊನೆ ಹಾಡಲೇಬೇಕಾಗಿರೋದು ಸರ್ಕಾರದ ಜವಾಬ್ದಾರಿ. ಅದು ಯಾರೇ ಆಗಿರಲಿ, ಅದು ಕಾಂಗ್ರೆಸ್ನವರೇ ಆಗಿರಲಿ, BJPಯವರೇ ಆಗಿರಲಿ, ಯಾರು ಇಲ್ಲಿ ಗುಂಡು ಹಾರಿಸೋದಕ್ಕೆ ಅವಕಾಶವನ್ನು ಮಾಡಿಕೊಟ್ರು? ಬಾಡಿ ಗಾರ್ಡ್ಗಳಿಗೆ, ಗನ್ಮ್ಯಾನ್ಗಳಿಗೆ, ಖಾಸಗಿ ಗನ್ಮ್ಯಾನ್ಗಳಿಗೆ ನಡು ರಸ್ತೆಯಲ್ಲಿ ನಿಂತು ಫೈರಿಂಗ್ ಮಾಡುವಂಥ ಅವಕಾಶವನ್ನು ಯಾರು ಮಾಡಿಕೊಟ್ಟಿದ್ದಾರೆ? ಇದರ ಬಗ್ಗೆಯೂ ಕೂಡ ಪೊಲೀಸರು ತನಿಖೆಯನ್ನು ನಡೆಸಬೇಕಾಗತ್ತೆ ಮತ್ತು ಕ್ರಮ ಕೈಗೊಳ್ಳಲೇಬೇಕಾಗಿರುವಂಥದ್ದು.